ಚಟ್ನಿ ಮಾಡೋದಕ್ಕೆ ಮೊದಲಿಗೆ ನಾನು 2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಮೊದಲಿಗೆ ಎಲ್ಲನೂ ಹುರ್ಕೋಬೇಕು. ಇದಕ್ಕೆ ಬೆಳ್ಳುಳ್ಳಿ, ಜೀರಿಗೆ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಈಗ ಈರುಳ್ಳಿ ಸೇರಿಸಿ ಅದನ್ನು ಕೆಂಪಗಾಗೋವರೆಗೂ ಬೇಯಬೇಕು. ಈರುಳ್ಳಿನ ತೆಳುವಾಗಿ ಹೆಚ್ಚಿಟ್ಕೊಬೇಕು. ಈಗ 7 ನಿಮಿಷಗಳ ಕಾಲ ಹುರಿದಿದ್ದೀನಿ. ಈ ಥರ ಪೂರ್ತಿ ಇದು ಬಣ್ಣ ಬದಲಾಗಬೇಕು, ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪಿನ ಜಾಸ್ತಿನೇ ಇದೆ. ಕೊನೆಯಲ್ಲಿ ನೋಡಿಬಿಟ್ಟು ರುಚಿ ನೋಡಬೇಕಾದ್ರೆ ಮತ್ತೆ ಹಾಕೊಳ್ಳೋಣ. ಮತ್ತು ಕೊತ್ತಂಬರಿ ಸೊಪ್ಪು ಇದೆಷ್ಟನ್ನು ಹಾಕಿ ಮತ್ತೊಂದ್ಸಲ ಎಲ್ಲ ಮಿಕ್ಸ್ ಮಾಡಿ 1 ನಿಮಿಷ ಹುರ್ಕೊತೀನಿ. ರೆಡಿಯಾಗಿದೆ. ಇದೀಗ ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಮಿಕ್ಸಿನಲ್ಲಿ ಹಾಕ್ಬಿಟ್ಟು ರುಬ್ಕೊಂಡು ಬರ್ತೀವಿ. ಈಗ ತಣ್ಣಗಾಗಿದೆ. ಇದನ್ನೀಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ರುಬ್ಕೊಂಡು ಬರ್ತೀವಿ. ಈರುಳ್ಳಿ ಚಟ್ನಿ ಈಗ ರುಬ್ಬಿ ರೆಡಿಯಾಗಿದೆ. ಇದನ್ನು ಇಡ್ಲಿ, ದೋಸೆ, ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಅಕ್ಕಿ ರೊಟ್ಟಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ.